ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? 3 ಜನ ಆಗ್ತಿರೋ, ನಾನೇ ಕೊನೆ ತಮ್ಮ. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಹೋಗ ಫ್ರೀ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಆನ್ ಮಾಡೋದು ಹೆಂಗೆ? ಅಯ್ಯೋ ಪಾಪ ಮುಗ್ಧ ಜನ ಕೊಡ ಕೈಲಿ ತಗೊಳ್ಳೋಣ. ಇದನ್ನ ಒಳಗೆ ಪ್ಲಗ್ ಚುಚ್ಚೋಣ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಓಟು ಇನ್ನು ಏನು ಹಾಕಿಲ್ಲ ಗುರು. ಓಟು ಇನ್ನು ಹಾಕಿಲ್ಲ ಗುರು. ಓಟು ಇನ್ನು ಹಾಕಿಲ್ಲ. 1 2 3 4 5 ಓಟು. ಈ ಮಡಿಕೊಳ್ಳೋದು ಅಂದ್ರೆ ಏನು? ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆಯಾಗಿ ಸುಂದರವಾಗಿ ಬಾಳು ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತನಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 3 ಹುಡುಗಿರ ವಿಷಯ ಮಾತಾಡ್ತೀರಿ. ನಂಗೂ ಬೇಡ ನಿಂಗೂ ಬೇಡ. 25,000 ಅಕೌಂಟ್ ಹಾಕು. ಏನ್ ತಿಗ್ಬೇಕು ಅಷ್ಟೊಂದು ದುಡ್ಡೀಗ? 10,000 ಬುಕ್ ತಗೋಬೇಕು. ಹಿಂಗೆ ಮಾತಾಡ್ತಾ ಇದ್ರೆ ಫೋನಲ್ಲಿ ಮಿನಿಟ್ಗೊಂದು ಮಾರ್ಕ್ಸ್ ಕಟ್ ಆಯ್ತದೆ. ಈ ಕುಪ್ಪನು ಚೆನ್ನಾಗಿ ಗೇಯ್ಬೇಕು. ಯಾರನ್ನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಲೇ ಗೇಯ್ಮೆ ಅಂದ್ರೆ ದುಡಿಮೆ ಕಣಯ್ಯ. ಗೇಯ್ಬೇಕು ಸರ್. ಏನ ಲಕ್ಕಿ ಏನೋ ಮಾಡೋದೀಗ. ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರ ಎಣ್ಣೆ ತಗೊಂಬ. ಬದೋಬದಿ ಅಚ್ಚೆ ಲಡಿ ಬದೋಬದಿ ಮೌಕಾ ಮಿಲೆ ಕದಿ ಕದಿ. ಗೊತ್ತಾಗ್ತಲ್ಲ ನಾವು ಟೂ ವೀಲ್ ಉರಿಸ್ತಾವ. ಹೇಳಿದ್ನ ಹೇಳಿ